PM ವಿಶ್ವಕರ್ಮ ಉಚಿತ 15,000 ಕಿಟ್. ತರಬೇತಿ ಕೇಂದ್ರ ಟ್ರೈನಿಂಗ್ ಸೆಂಟರ್ ಹೇಗೆ ಬುಕ್ ಮಾಡಬೇಕು, ನಿಮ್ಮ ಸ್ಟೇಟಸ್ ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಭಾಳ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ದಾರೆ, ಮೆಸೇಜ್ ಮೂಲಕ ಕೇಳ್ತಾ ಇದ್ದಾರೆ, ಸರ್ ನಮಗೆ ಸರ್ಟಿಫಿಕೇಟ್ ಬಂದಿಲ್ಲ, ID ಕಾರ್ಡ್ ಬಂದಿಲ್ಲ, ನಮ್ಮಿನ್ನೂ ಅರ್ಜಿ ಅಪ್ರೂವಲ್ ಆಗಿಲ್ಲ, ಹೇಗೆ ನೋಡೋದು ಎಂದು ನಾನು ಅವರಿಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೆಯಾಗಿ ನೀವು ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಉಪಯೋಗಿಸಿ ಅದನ್ನು ನೀವು ನಿಮ್ಮ ಲಾಗಿನ್ ಎಲ್ಲೈತೆ, ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಹೇಗೆ ಚೆಕ್ ಮಾಡಬೇಕು, ನಿಮ್ಮ ಅರ್ಜಿಯ ಸ್ಥಿತಿ ಎಲ್ಲಿದೆ, ಹೇಗಿದೆ ಎಂದು ಸಂಪೂರ್ಣವಾಗಿ ನೋಡಬಹುದು. ಮತ್ತು ಟ್ರೈನಿಂಗ್ ಸೆಂಟರ್ಗಳಿಗೆ ಏನು ಮಾಡಬೇಕು ನಾನು ವಿಡಿಯೋ ಎಂಡ್ ಒಳಗಡೆ ಹೇಳ್ತೀನಿ. ಸ್ನೇಹಿತರೆ, ಮೊದಲನೆಯಾಗಿ ಅಪ್ಲಿಕೆಂಟ್ ಬೆನಿಫಿಷರಿ ಲಾಗಿನ್ ಅಂತ ತೋರಿಸುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಸ್ನೇಹಿತರೆ, ಇದರಲ್ಲಿ ಬೆನಿಫಿಷರಿಯ ಫೋನ್ ನಂಬರ್ ಹಾಕಬೇಕು, ಆಮೇಲೆ ಕ್ಯಾಪ್ಚಾವನ್ನು ಹಾಕಬೇಕು. ಫೋನ್ ನಂಬರ್ ಮತ್ತು ಕ್ಯಾಪ್ಚಾ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು OTP ಬರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಈ ವಿಂಡೋ ಓಪನ್ ಆಗುತ್ತೆ. OTP ಹಾಕಿದ ನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸರ್ವರ್ ಇಶ್ಯೂ ಇರುವುದರಿಂದ ಸ್ನೇಹಿತರೆ ನೆಕ್ಸ್ಟ್ OTP ತೊಗೊತಾ ಇಲ್ಲ. ಸ್ನೇಹಿತರೆ, ಸರ್ವರ್ ಇಶ್ಯೂ ಇರುವುದರಿಂದ ಲಾಗಿನ್ ಆಗ್ತಾ ಇಲ್ಲ. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ನಿಮ್ಮ ಸ್ಟೇಟಸ್ ಅರ್ಜಿಯ ಸ್ಥಿತಿ ಚೆಕ್ ಮಾಡೋದು ಎಂದು ನೋಡೋದು ಎಂದು ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು. ಸ್ನೇಹಿತರೆ, ಇವಾಗ ತರಬೇತಿ ಕೇಂದ್ರಗಳಿಗೆ ನೀವು ಹೇಗೆ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದರೆ, ಮೊದಲನೆಯಾಗಿ ಸ್ನೇಹಿತರೆ, ನೀವು CSC ಸೆಂಟರ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರಾ. ನೀವು ಅಲ್ಲಿಗೆ ನಿಮ್ಮ ಹತ್ತಿರದ ಯಾವುದೇ CSC ಸೆಂಟರ್ಗಳಿಗೆ ನೀವು ಹೋಗಿ ನಿಮ್ಮ ತರಬೇತಿ ಕೇಂದ್ರದ ಸೆಂಟರ್ ನಿಮಗೆ ಯಾವ್ದು ಬೇಕು ನೀವು ಅಲ್ಲಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡ್ಬೋದು. ಸ್ನೇಹಿತರೆ, ನಿಮ್ಮ ಮೊದಲನೆಯಾಗಿ ನಿಮ್ಮ ಸ್ಟೇಟ್, ನಿಮ್ಮ ರಾಜ್ಯ ಮತ್ತು ನಿಮ್ಮ ಜಿಲ್ಲೆ ಇನ್ನು ನಮೂದು ಮಾಡಿದ ನಂತರ ಅಲ್ಲಿ ತರಬೇತಿ ಸೆಂಟ್ರ್ ನಿಮ್ಮ ತಾಲೂಕಿನಲ್ಲಿ ಅಥವಾ ಡಿಸ್ಟಿಕ್ ವೈಸ್ ಕೊಡ್ತಾರೆ. ಸ್ನೇಹಿತರೆ, ತರಬೇತಿ ಸೆಂಟ್ರ್ ಲೀಸ್ಟ್ ಓಪನ್ ಆಗುತ್ತೆ. ನೀವು ತರಬೇತಿ ಪಡಿಬೇಕಂದ್ರೆ ಕಾಮನ್ ಸರ್ವಿಸ್ ಸೆಂಟ್ರ್ ಭೇಟಿ ಮಾಡಬೇಕು. CSC ಸೆಂಟ್ರ್ನವರು ನಿಮ್ಮ ತರಬೇತಿ ಸೆಂಟ್ರನ್ನ ನೀವು ಸೇವ್ ಮಾಡಿ ಸಬ್ಮಿಟ್ ಕೊಡಬೇಕು. ಸ್ನೇಹಿತರೆ, ತರಬೇತಿ ಸೆಂಟರ್ಸ್ ಆನ್ಲೈನ್ನಲ್ಲಿ ಬರೋದಿಲ್ಲ. ಯಾರ ಹತ್ರ CSC ಕಾಮನ್ ಸೆಂಟರ್ ಸರ್ವಿಸ್ ಇದ್ದಾವೆ ಅವ್ರು ಮಾತ್ರ ನಿಮಗೆ ಟ್ರೈನಿಂಗಿಗೆ ಪ್ರೊಸೀಜರನ್ನು, ಟೈಮಿಂಗ್ಸನ್ನು, ಡೇಟನ್ನು, ಬ್ಯಾಚನ್ನು ಸೆಲೆಕ್ಟ್ ಮಾಡಿ ಸೇವ್ ಕೊಡ್ತಾರೆ. ನಿಮಗೆ ಟ್ರೈನಿಂಗ್ ಬೇಕು ಅಂತ ಹೇಳಿದರೆ ಸ್ನೇಹಿತರೆ, ಮೊದಲನೆಯಾಗಿ ನೀವು ಕಾಮನ್ ಸರ್ವಿಸ್ ಸೆಂಟ್ರಿಗೆ ಭೇಟಿ ನೀಡಿ ಟ್ರೈನಿಂಗ್ ಪರ್ಪಸ್ಸಿಗೆ ನೀವು ಸೆಲೆಕ್ಟ್ ಆಗ್ತೀರಾ. ತದನಂತರ ನೀವು ಟ್ರೈನಿಂಗ್ ಆದ ನಂತರ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತು ಇನ್ನೊಂದು ID ಕಾರ್ಡು ಕೊಡ್ತಾರೆ, ಮತ್ತು ನಿಮಗೆ ಬ್ಯಾಂಕಿಂದ ಓಚಸ್ ಬರುತ್ತೆ, ಮತ್ತು ಬ್ಯಾಂಕಿಂದ 1 ಲಕ್ಷ ಸಾಲ ನೀವು ಪಡೆಯಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.